ಏನ ಬಡವಲಿ 2-3 ದಿವಸದಿಂದ ಕಾಣಿಸ್ತಾನೆ ಇರ್ಲಿಲ್ಲ. ಮೈಸೂರು ಝೂಗೆ ಆಫ್ರಿಕಾದಿಂದ ಒಂದು ಹುಲಿ ತರಿಸಿದ್ರು, ಅದಕ್ಕೆ ನೈಲ್ ಪಾಲಿಸ್ ಹಾಕಕ್ ಹೋಗಿದೆ. ಯಾಕೆಲ್ಲ ಮಲ್ಗವ್ರೆ? ಚಿಕ್ಕ ಬೆಳಿಗ್ಗೆ ರಿಚ್ ಆಗ್ಬಿಟ್ಟಿದ್ಯಾ? ಇದಕ್ಕೆ ತೂರಾಡ್ತಿದ್ದೀನಿ ಅನ್ಕೊಂಬಿಟ್ಟ. ಅವಮಾನ ಮಾಡ್ದೊಳಗೆ ಅಭಿಮಾನ ತೋರಿಸ್ತೀಯಾ? ನಾನಾ ಅವತ್ತು ಕಾಪಿ ಡೈಲಿ ಶಾಲೆ ಒಳಗೆ ಹಾಕೊಂಡು ಪಟಾರ್ ಪಟಾರ್ ಅಂತ ಹೊಡೆದ್ರು, ಮನೆ ಮರ್ಯಾದಿಲ್ಲ ನನಗೆ. ಚಿಕ್ಕ ಓವರ ಮಾತಾಡ್ತಿದ್ಯಾ? ನೆನ್ನೆ ಫೋನ್ ಮಾಡ್ಬಿಟ್ಟು ಯಾವಳು ಓಡೋಗರ ನೀವು ಓಡೋಗೋಳೆ ಹುಡ್ಕೊಂಡ್ ಬಂದ ತಕ್ಷಣ ನೀನು ಓಡಾಬಿಟ್ಟ. ಇವತ್ ಫೋನ್ ಮಾಡ್ಬಿಟ್ಟು ರಾಜ 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 ನಮ್ಮ ಮನೆಗೆ ಬಟ್ಟೆ ಹೋಗ್ಯಾರ ಬಂದಿಲ್ಲ ಅಂತಾಳೆ. ಹೋಗ್ ಕೊಟ್ಬಿಡು. ಇಲ್ಲೇ ರಂಗೋಲಿ ಹಾಕ್ಸ್ತಾಳೆ, ಕಸ ಗುಡಿಸ್ತಾಳೆ, ಮನೆ ಒರೆಸಿಸ್ತಾಳೆ, ಫೈನಲಿ ಮನೆ ಕೆಲಸ ಬಿಡಿಸ್ಬಿಟ್ಟು ನಿನ್ನೆ ಮನೆ ಕೆಲಸನ ಮಾಡ್ಕೋತಾಳೆ ಅಲ್ವಾ ರಾಜ? ಅಯ್ಯೋ ಚಿಕ್ಕ ಮೂರ್ತಿ ಹೋಗ್ಬಿಟ್ಟ. ನೀರ್ ತಗೊಳ್ಬೇಕಾ? ಹಾಕಾಕು, ನೀರ್ ಹಾಕು. ನಾ ಚಿಕ್ಕ ಏನಾಯ್ತು? ನಾ ಕ್ವಾರ್ಟರ್ ಕೊಡಿಸ್ತೀನಿ ಹೇಳು. ನಾನು ಹೇಳಿಲ್ವಾ ಹೇಳ್ತೇನೆ ಅಂತ? ಆರಾಮಾಗಿದ್ಯಾ? ಓಕೆನಾ? ರಾಜ ಯಾವಾಗ ಬಂದೆ? ಚೈತ್ರ ಸಿಕ್ಕದ್ಲಾ? ನೀನು ಒಬ್ನೇ ಹೋಗಿದ್ಯಾ? ಕರ್ದಿದ್ರ ನಾನು ಬರ್ತಿರ್ಲಿಲ್ವಾ? ಗೀತಾ ಚೆನ್ನಾಗಿದ್ದಾಳೆ? ನಾನು ಜಿಮ್ಗೆ ಹೋಗಿ ಬರ್ತೀನಿ, ತೊಡೆ ವರ್ಕೌಟ್ ಮಾಡ್ಬೇಕು ಇವತ್ತು. ಮಾನ ಮರ್ಯಾದೆ ನಾನೇ ಕಣ. ಸುಮ್ನಿರ ಗುರು, ನಿನ್ ವಾಯ್ಸ್ ನನಗೆ ಗೊತ್ತಿಲ್ವಾ? ನನ್ ಮಗ. ಓ, ರಾಜ್ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜರ್ ಮುಳ್ಳಂದಿ ಅವರು. ರಾಜನ್ ಜೊತೆ ಇನ್ನು ವೇಸ್ಟ್ ಆಗಿ ಬಿದ್ದಿರೋ ಓತಿಕೆತ ಅವರು. ನೀನು ಹಂಗೆ ಇದೀಯಾ? ನೀನಿನ್ನು ಹಿಂಗೆ ಇದೀಯಾ? ಅದೇ ಟೈ, ಅದೇ ಮೈ, ಅದೇ ಶರ್ಟು, ಅದೇ ಪ್ಯಾಂಟು. ಕಲಸಿ ಪಳ್ಳಿಯಲ್ಲಿ ಚಾಕ್ನ ಮಾರವರೆಲ್ಲ ಟೈ ಹಾಕೊಂಡು 2 ವೀಲರ್ ತಗೊಂಡ್ರೆ ಹಿಂಗೆ ಆಗೋದು. ಕಸ ಬಂದಾಯ್ತಾ ಗಾಡಿಗೆ ಹಾಕ. ಅಣ್ಣ, ವಿಜಯಣ್ಣ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚಿಕ್ಕಪ್ಪ ನಾಳೆ ರಿಜಿಸ್ಟರ್ ಆಫೀಸ್ಗೆ ಬರೋದು ಕೇಳಿದ್ದಾರೆ. ಸರಿ, ಬರ್ತೀನಿ. ಹಲೋ. ಹಲೋ ರಾಜ. ಹಾಯ್ ರಾಣಿ. ಕರಿಮಲೆ, ನಾನ್ ಗೀತಾ. ಸಾರಿ, ರಾಜ ಎಲ್ಲಿ? ಅದು ಬಂದು ಫೋನ್ ಇಲ್ಲೇ ಬಿಟ್ಬಿಟ್ಟು ಯಾವ್ದೋ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿದ್ದಾನೆ. ಓ ಸರಿ, ನಾನು ಅಲ್ಲಿಗೆ ಹೋಗ್ತೀನಿ. ಸತ್ಯರಾಜು ಚೆನ್ನಾಗಿದ್ಯಾ? ಒಂದ್ 10 ನಿಮಿಷ ಕರೆದ್ಬಿಡ್ತೀನಿ. ಅಣ್ಣ, ನಾನು ಲಾವಣ್ಯ ಸೈನ್ ಮಾಡ್ಲೇಬೇಕಾ? ಹೌದಮ್ಮ. ಎಷ್ಟು ಹೊತ್ತಾಗತ್ತೆ? ಅಕ್ಕ, ನೀನ್ ಕಾರಲ್ಲಿ ಕೂತಿರು, ಆಗಿದ ತಕ್ಷಣ ನಾನೇ ಕರಿತೀನಿ. ಲಾವಣ್ಯ. ಅಪ್ಪ, ಅಣ್ಣ ಒಬ್ನೇ ನಿಂತಿದ್ದಾನಪ್ಪ, ಅವನನ್ನ ಕರೀರಿ. ಬೇಡ, ಸುಮ್ಮನೆ ಅಟ್ಲೀಸ್ಟ್ ನಾನೇ ಹೋಗಿ ಅವನನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೇಡ ಮರಿ, ಸುಮ್ಮನೆ ರಂಪ ರಾಮಾಯಣ ಆಗುತ್ತೆ, ಬೇಡ. ಅಣ್ಣನ್ ನೋಡ್ತಿದ್ರೆ ತುಂಬಾ ಸಕ್ಟ್ ಆಗ್ತಿದೆ ನನ್ಗೆ. ಇವಳು ಯಾಕಿಲ್ ಬಂದ್ಲು? ಯಜಮಾನ್ರೆ, ಬರ್ಬಹುದು. ಆಯ್ತು. ರಾಜಣ್ಣ, ನೀವು ಬರ್ಬಹುದು. ಹಲೋ, ಯಾಕ್ರಿ ಬಂದ್ರಿ? ರಾಜನ್ ಮೀಟ್ ಮಾಡ್ಬೇಕಿತ್ತು. ಆಗಲ್ಲ. ಯಾಕೆ? ಅವ್ರ ಅಮ್ಮ ಬಂದಿದ್ದಾರೆ. ಅಮ್ಮನ? ಹಾ, ಅಲ್ಲಿ BMW ಕಾರಿಂದ ಇಳಿತಾ ಇದಾರಲ್ಲ, ಅವರೇ ಅಂಜನಾ ದೇವಿ ಅಂತ, ನಮ್ಮ ರಾಜನ ಅಮ್ಮ. ರಾಜ್ ಗ್ರೂಪ್ ಆಫ್ ಕಂಪನೀಸ್ ಇದೆಯಲ್ಲ, ಅದ್ರ ಓನರ್. ಇಲ್ಲಿಗೆ ಯಾಕೆ ಬಂದಿದ್ದಾರೆ ಗೊತ್ತಾ? 18 ಕೋಟಿ ಬೆಲೆ ಬಾಳ ಅವ್ರ ಆಸ್ತಿನ ದೇವಸ್ಥಾನಕ್ಕೆ ದಾನ ಮಾಡಕ್ಕೆ. ರಿಜಿಸ್ಟ್ರೇಷನ್ಗೆ ಅಂತ ಮನೆಯವರೆಲ್ಲ ಬಂದಿದ್ದಾರೆ, ನಮ್ಮ ರಾಜನು ಬಂದಿದ್ದಾನೆ. ಏನೋ ಅವತ್ತು ಸ್ಟೇಟಸ್ ಸ್ಟೇಟಸ್ ಅಂತ ದೊಡ್ಡದಾಗಿ ಮಾತಾಡ್ತಾ ಇದ್ರಿ, ಇದು ನಮ್ಮ ರಾಜನ್ ಸ್ಟೇಟಸ್, ಗೊತ್ತಾಯ್ತಾ? ಹೊರಡಿ. ವಿರಾಜ್, ಕೋಟಿ ಪ್ರಾಪರ್ಟಿ ನನ್ನ ಕೈಗೆ ಸಿಗ್ದಿರಂಗ್ ಮಾಡ್ದವನು. ಎಲ್ಲೋ ಮುದ್ಕ. ಬೈರುವ, ದೇವಸ್ಥಾನದೊಳಗೆ ಚಪ್ಪಲಿ ಹಾಕೊಂಡ್ ಬರ್ತಾ ಇದೆಯಲ್ಲ. ಊರ್ ಬಿಟ್ಟು ಹೋಗಿರೋ ಪರದೇಶಿಗಳನ್ನೆಲ್ಲ ಕರ್ಕೊಂಡ್ ಬಂದ್ ಎತ್ಕಡ್ತೀಯನಲ್ಲ. ಯಾವ ದೊಣ್ಣೆ ನಾಯಕ ಬಂದ್ರು ನಾನೇ ರಾಜ ಇಲ್ಲೇ. ಏನಯ್ಯ ಈ ದೌರ್ಜನ್ಯ? ಈ ಅನ್ಯಾಯ ಕೇಳಕ್ ಯಾರು ಇಲ್ವಾ? 10,000 ಇದೆ, ತಗೋ. ಹಾಯ್ ರಾಜ. ಹಾ, ಹಾಯ್. ಬ್ಯಾಲೆನ್ಸ್ ನೀ ಲೆಕ್ಕ ಹಾಕು, ಆಮೇಲೆ ಸಿಗ್ತೀನಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ರಾಜ,
ನನ್ನ ಜೀವನ ಹಾಳಾಗೋದನ್ನ ತಪ್ಪಿಸಿ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದ್ಯಾ. ನಿನ್ಗೊಂದು ವಿಷಯ ಹೇಳಬೇಕಾಗಿತ್ತು. ಹೇಳು. ಗೀತಾ ನಿನ್ನ ತುಂಬಾ ಇಷ್ಟಪಡ್ತಿದ್ದಾಳೆ ರಾಜ. ಹೌದಾ? ಅದನ್ನ ಹೇಳ್ಬೇಕು ಅಂತ ಅವತ್ತವಳು ರಿಜಿಸ್ಟರ್ ಆಫೀಸ್ ಹತ್ರ ಬಂದಾಗ ನೀನ್ ಯಾರು, ನಿನ್ ಸ್ಟೇಟಸ್ ಏನು ಅಂತ ಗೊತ್ತಾಯ್ತು. ಅವಳಿಗೆ ಗಿಲ್ಟ್ ಫೀಲ್ ಆಗಿ ಏನು ಹೇಳ್ದೆ ವಾಪಸ್ ಹೋಗ್ಬಿಟ್ಲು. ಇದನ್ನ ಯಾರ ಹತ್ರನೂ ಹೇಳ್ಬೇಡ ಅಂತ ಪ್ರಾಮಿಸ್ ತಗೊಂಡ್ಲು. ಆದ್ರೂ ನಾನು ನಿಂಗೆ ಹೇಳ್ತಾ ಇದ್ದೀನಿ, ಅವಳಿನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಾಳೆ. ಗೀತಾ ಗೀತಾ ಗೀತಾ, ಇವರೇ ಪ್ರಪೋಸ್ ಮಾಡ್ತಾರೆ ಅಂತ 3 ವರ್ಷ ಕಾದೆ. ಕೊನೆಗೆ ನಾನೇ ಧೈರ್ಯ ಮಾಡ್ಬೇಕಾಯ್ತು. ನಮ್ದು ಲವ್ ಮ್ಯಾರೇಜ್. ಬಾಯ್. ಹೆಲೋ, ಯಾರು ನೀವು? ಹೆಲೋ. ಗೀತಕ್ಕ ಅಕ್ಕನಾ? ಒಂದ್ ಚಲೋ ಮಾತು ಹೇಳ್ತೀನಿ ಕೇಳ. ಏನು? ಆಟೋ ಹಿಂದೆ ಬರ್ದಿದ್ದೀನಿ ನೋಡ. ವಾಟ್? ಕಷ್ಟಪಟ್ಟು ಹಣನ ಇಷ್ಟಪಟ್ಟು ಹುಡುಗನ್ನ ಯಾವತ್ತೂ ಕಳ್ಕೊಳ್ಬೇಕು. ಅಂಗೈಯಾಗ ತೀಡಿ ಮುಂಗೈಯಾಗ ಮುಚ್ಚಿದ್ ಬೊಂಬೆ ಇದ್ದಂಗಿದ್ಯಾ, ತಗಣವ. ಏನಮ್ಮ ಇದು? ನೀನೆ ತೆಗೆದ್ ನೋಡವ. ಯಾರಮ್ಮ ಕೊಟ್ಟಿದ್ದು? ಒಬ್ಬ ಚಂದುಳ್ಳಿ ಚೆಲುವ ರಾಜ್ಕುಮಾರ ಕೊಟ್ಟಿದ್ದು ಕಣವ. ಅಲ್ಲವನೇ ನೋಡು. ನಮ್ಮ ಮನೆಯವ್ರ ಹತ್ರ ಎಷ್ಟೇ ಆಸ್ತಿ ಇರ್ಬೋದು, ಆದರೆ ನಂದು ಅಂತ ಬೆಲೆ ಕಟ್ಟೋಕ್ಕಾಗ್ದಿರೋ ಆಸ್ತಿ ನಮ್ಮಮ್ಮ. ನಮ್ಮಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಬದುಕಿರೋವರೆಗೂ ನಿನ್ನ ಇಲ್ಲಿಟ್ಕೊಂಡು ಕಾಪಾಡ್ತೀನಿ.